ಭಾರತದಲ್ಲಿ ಎಷ್ಟೋ ನದಿ ವಿವಾದಗಳಿವೆ, ಹೌದಲ್ವಾ? ಆದರೆ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಕಾವೇರಿ ವಿವಾದ ಇದೆಯಲ್ಲ, ಇದು ಬರೀ ನೀರಿನ ವಿಷಯ ಅಷ್ಟೇ ಅಲ್ಲ, ಇದು ದಶಕಗಳಿಂದ ಬೆಳೆದು ಬಂದಿರೋ ಒಂದು ದೊಡ್ಡ ಎಮೋಷನ್. ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಯ್ತು, ಕಾವೇರಿ ಪ್ರಾಧಿಕಾರ ರಚನೆ ಆಯಿತು. ಆದರೂ ಕೂಡ ಈ ವಿವಾದಕ್ಕೆ ಒಂದು ಪಕ್ಕಾ ಫುಲ್ ಸ್ಟಾಪ್ ಇಡೋಕೆ ಇವತ್ತಿನ ತನಕ ಯಾರಿಂದಲೂ ಸಾಧ್ಯವಾಗಿಲ್ಲ. ಆದರೆ ಈಗ ಏಕಾಏಕಿ ಒಂದು ಬಿಗ್ ನ್ಯೂಸ್ ಹೊರಬೀಳ್ತಾ ಇದೆ. ಕಾವೇರಿ ಸಮಸ್ಯೆಗೆ ಒಂದು ಇತಿಹಾಸ ನಿರ್ಮಾಣವಾಗೋ ಮುನ್ಸೂಚನೆ ಸಿಗ್ತಾ ಇದೆ. ಆಗಸ್ಟ್ 3ನೇ ತಾರೀಕು ನಮ್ಮ ಬೆಂಗಳೂರಿನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಮೀಟಿಂಗ್ ನಡೀತಾ ಇದೆ. ಕರ್ನಾಟಕದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಸಿ. ಜೋಸೆಫ್ ವಿಜಯ್ ಒಂದೇ ಟೇಬಲ್ ಮೇಲೆ ಕೂತು ಕಾವೇರಿ ವಿವಾದದ ಬಗ್ಗೆ ಫೇಸ್ ಟು ಫೇಸ್ ಮಾತಾಡೋಕೆ ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಇಷ್ಟು ವರ್ಷ ಆಗದೆ ಇರೋದು ಈ ಬಾರಿ ಆಗತ್ತಾ? ಈ ಐಡಿಯಾ ಶುರುವಾಗಿದ್ದು ಎಲ್ಲಿಂದ? ಈ ಮೀಟಿಂಗ್ ಹಿಂದಿರೋ ಅಸಲಿ ಗೇಮ್ ಪ್ಲಾನ್ ಏನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಕಥೆಯ ಕಂಪ್ಲೀಟ್ ಇನ್ಸೈಡ್ ಡೀಟೇಲ್ಸ್ ತಿಳಿದುಕೊಳ್ಳೋಣ. ವಿಷಯಕ್ಕೆ ಬರೋದಕ್ಕಿಂತ ಮುಂಚೆ ನಮಗೊಂದು ಡೌಟ್ ಬರ್ಬೋದು, ಅಲ್ಲ ಇಬ್ರು CM ಕೂತು ಮಾತಾಡಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡತ್ತಾ ಅಂತ. ಯಾಕಂದ್ರೆ ಹಿಸ್ಟ್ರಿ ತೆಗೆದು ನೋಡಿದ್ರೆ ಕರ್ನಾಟಕದಲ್ಲಿ ದೇವೇಗೌಡರು CM ಆಗಿದ್ದಾಗ, BS ಯಡಿಯೂರಪ್ಪನವರು ಅಥವಾ ಜಗದೀಶ್ ಶೆಟ್ಟರ್ ಅವರು ಅಧಿಕಾರದಲ್ಲಿದ್ದಾಗಲೂ ಏನೇನೋ ಪ್ರಯತ್ನಗಳು ನಡೆದಿದ್ವು. ಅತ್ತ ತಮಿಳುನಾಡಿನಲ್ಲಿ ಜಯಲಲಿತಾ ಮೇಡಮ್ ಇದ್ದಾಗ, ಕರುಣಾನಿಧಿ ಅವರಿದ್ದಾಗಲೂ ಸಭೆಗಳ ಮೇಲೆ ಸಭೆಗಳು ನಡೆದ್ವು. ಆದರೆ ರಿಸಲ್ಟ್ ಬಿಗ್ ಝೀರೋ. ರಾಜಕೀಯ ಭಿನ್ನಾಭಿಪ್ರಾಯ, ಎಲೆಕ್ಷನ್ ಅಜೆಂಡಾಗಳು ಮತ್ತೆ ಮುಖ್ಯವಾಗಿ ಮಳೆ ಕೈಕೊಟ್ಟಾಗ ನೀರಿನ ಕೊರತೆ, ಇದರಿಂದ ಪ್ರತಿಯೊಂದು ಅಟೆಂಪ್ಟ್ಸ್ ಕೂಡ ಫೇಲ್ ಆಗ್ತಾ ಬಂತು. ಆದರೆ ಈ ಬಾರಿ ಕತೆ ಹಂಗಲ್ಲ. ಈ ಬಾರಿ ಆಗ್ತಾ ಇರೋ ಈ ಮೀಟಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಪ್ರಾಕ್ಟಿಕಲ್ ಮಾಸ್ಟರ್ ಪ್ಲಾನ್ ಇದೆ. ಅದು ಹೆಂಗೆ ಶುರುವಾಯಿತು ಗೊತ್ತಾ? ಇದು ಶುರುವಾಗಿದ್ದು ದೆಹಲಿಯಲ್ಲಿ. ಡಿ.ಕೆ. ಶಿವಕುಮಾರ್ ಅವರು CM ಆದಮೇಲೆ ದೆಹಲಿಗೆ ಹೋಗಿದ್ದಾಗ ಕೇಂದ್ರ ಜಲಶಕ್ತಿ ಸಚಿವರಾದ CR ಪಾಟೀಲ್ ಅವರನ್ನ ಭೇಟಿ ಆಗ್ತಾರೆ. ಅಲ್ಲಿ ಡಿ.ಕೆ. ಶಿವಕುಮಾರ್ ಒಂದು ಪ್ರಪೋಸಲ್ ಇಡ್ತಾರೆ. ನೋಡಿ ಸಚಿವರೇ, ನಾವು ಮತ್ತೆ ತಮಿಳುನಾಡಿನವರು ಕೋರ್ಟ್ ಕಚೇರಿ ಅಂತ ಕಾಲ ಕಳೆಯೋದಕ್ಕಿಂತ ನಾವೇ ಕೂತು ಮಾತಾಡಿ ಈ ಸಮಸ್ಯೆ ಬಗೆಹರಿಸ್ಕೊಳ್ತೀವಿ ಅಂತ. ಇದನ್ನು ಕೇಳಿ ಕೇಂದ್ರ ಸಚಿವ CR ಪಾಟೀಲ್ ಅವರು ಏನು ಹೇಳಿದ್ರು ಗೊತ್ತಾ? ಅಯ್ಯೋ ಸೂಪರ್ ಅಲ್ವಾ, ನೀವು ಇಬ್ರು ಮಾತಾಡಿ ಬಗೆಹರಿಸ್ಕೊಳ್ತೀರಿ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಅಷ್ಟೇ ಯಾಕೆ, ಈ ಮಾತುಕತೆಗೆ ಕೇಂದ್ರ ಸರ್ಕಾರದಿಂದ ಏನೇ ಹೆಲ್ಪ್ ಬೇಕು ಅಂದರೂ ಮಧ್ಯಸ್ಥಿಕೆ ವಹಿಸೋಕೆ ನಾವು ರೆಡಿ ಇದ್ದೀವಿ ಅಂತ ಕಂಪ್ಲೀಟ್ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ರು. ಅಷ್ಟೇ ಅಲ್ಲ, ಕೇಂದ್ರ ಜಲಶಕ್ತಿ ಸಚಿವಾಲಯದಿಂದ ತಮಿಳುನಾಡು ಸರ್ಕಾರಕ್ಕೂ ಈ ಮೆಸೇಜ್ ಹೋಗುತ್ತೆ. ಇಬ್ಬರ ನಡುವೆ ಕಮ್ಯುನಿಕೇಷನ್ ಬಿಲ್ಡ್ ಆಗಿ ಫೈನಲಿ ಆಗಸ್ಟ್ 3ಕ್ಕೆ ತಮಿಳುನಾಡು CM ಜೋಸೆಫ್ ವಿಜಯ್ ಅವರು ಬೆಂಗಳೂರಿಗೆ ಬರೋದು ಫಿಕ್ಸ್ ಆಗತ್ತೆ. ಆದರೆ ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಈ ಸಭೆ ನಡೀತಾ ಇರೋ ಟೈಮ್ ಇದೆಯಲ್ಲ, ದಿಸ್ ಈಸ್ ವೆರಿ ಕ್ರಿಟಿಕಲ್. ಯಾಕಂದರೆ ಪ್ರಸ್ತುತ ಎರಡೂ ರಾಜ್ಯಗಳಲ್ಲೂ ಸಿಚುಯೇಷನ್ ಚೆನ್ನಾಗಿಲ್ಲ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ಮಳೆ ಸರಿಯಾಗಿ ಆಗಿಲ್ಲ. KRS, ಕಬಿನಿ ಡ್ಯಾಮ್ಗಳಲ್ಲಿ ನೀರಿಲ್ಲದೆ ನಮಗೆ ಕುಡಿಯೋಕೆ ನೀರಿಲ್ಲದ ಸ್ಥಿತಿ ಬಂದಿದೆ. ಅತ್ತ ತಮಿಳುನಾಡಿನಲ್ಲಿ ಅವರ ಸ್ಥಿತಿಯೂ ಭಿನ್ನವಾಗಿಲ್ಲ. ಅಲ್ಲಿನ ಜೀವನಾಡಿ ಮೆಟ್ಟೂರು ಡ್ಯಾಮಲ್ಲಿ ವಾಟರ್ ಲೆವೆಲ್ ತೀರಾ ಕಡಿಮೆ ಆಗಿದೆ. ಅವರಿಗೂ ಕುಡಿಯೋಕೆ, ವ್ಯವಸಾಯಕ್ಕೆ ನೀರು ಬೇಕೇ ಬೇಕು. ಎರಡೂ ಕಡೆ ಬರಗಾಲದ ಸ್ಥಿತಿ ಇರುವಾಗ ನೀರು ಹಂಚಿಕೊಳ್ಳೋದು ಅಷ್ಟು ಈಸಿನಾ? ಖಂಡಿತ ಇಲ್ಲ. ಹಾಗಾದ್ರೆ ಈ ಮೀಟಿಂಗ್ ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಪ್ಲಾನ್ ಏನು? ತಮಿಳುನಾಡು CM ಜೊತೆ ಅವರು ಏನ್ ಚರ್ಚೆ ಮಾಡಬಹುದು? ಇಲ್ಲಿದೆ ನೋಡಿ ಆ ಮಾಸ್ಟರ್ ಐಡಿಯಾ. ಈ ಸಭೆಯಲ್ಲಿ ಮೇನ್ ಆಗಿ 2 ಪಾಯಿಂಟ್ಸ್ ಚರ್ಚೆಗೆ ಬರೋ ಚಾನ್ಸಸ್ ಇದೆ. ಕರ್ನಾಟಕದ ಅತಿ ದೊಡ್ಡ ಕಾರ್ಡ್ ಅಂದ್ರೆ ಅದು ಮೇಕೆದಾಟು. ಡಿ.ಕೆ. ಶಿವಕುಮಾರ್ ಅವರು ತಮಿಳುನಾಡು CM ಮುಂದೆ ಇದನ್ನೇ ಪ್ರಸ್ತಾಪ ಮಾಡಲಿದ್ದಾರೆ. ನೋಡಿ, ನಮ್ಗೆ ಮೇಕೆದಾಟು ಅಣೆಕಟ್ಟು ಕಟ್ಟೋಕೆ ಅನುಮತಿ ಕೊಡಿ. ಅಲ್ಲಿ ನೀರು ಸ್ಟೋರ್ ಮಾಡಿದ್ರೆ ಇಂತಹ ಬರಗಾಲದ ವರ್ಷದಲ್ಲೂ ನಾವು ತಮಿಳುನಾಡಿಗೆ ತೊಂದರೆಯಾಗದಂತೆ ನೀರು ಹರಿಸಬಹುದು. ಇದರಿಂದ ನಿಮ್ಗೂ ಲಾಭ, ನಮಗೂ ಲಾಭ ಅಂತ ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತಾರೆ. ಎರಡನೇದು ಸಂಕಷ್ಟ ಸೂತ್ರ, ಅಂದ್ರೆ ಮಳೆ ಕಡಿಮೆ ಆದಾಗ ನೀರನ್ನ ಹೆಂಗೆ ಹಂಚ್ಕೊಳ್ಬೇಕು ಅನ್ನೋ ಒಂದು ಪಕ್ಕಾ ಕ್ಯಾಲ್ಕುಲೇಷನ್. ಈ ವರ್ಷ ಕರ್ನಾಟಕದಲ್ಲಿ ಎಷ್ಟು ಮಳೆಯಾಗಿದೆ, ತಮಿಳುನಾಡಲ್ಲಿ ಎಷ್ಟು ಮಳೆಯಾಗಿದೆ, ಇಬ್ಬರ ಹತ್ತಿರ ಎಷ್ಟೆಷ್ಟು ನೀರಿದೆ, ಯಾರಿಗೆ ಎಷ್ಟು ತುರ್ತು ಅಗತ್ಯವಿದೆ, ಇದನ್ನ ಸೈಂಟಿಫಿಕ್ ಆಗಿ ಚರ್ಚೆ ಮಾಡೋಕೆ ಎರಡೂ ರಾಜ್ಯಗಳ ಅಧಿಕಾರಿಗಳು ಮತ್ತು ಕೇಂದ್ರ ಜಲಶಕ್ತಿ ಸಚಿವಾಲಯದ ಆಫೀಸರ್ಸ್ ಕೂಡ ಈ ಸಭೆಯಲ್ಲಿ ಇರ್ತಾರೆ. ಸೊ ಶತಮಾನದಿಂದ ನಡೀತಾ ಇರೋ ಸುಪ್ರೀಂ ಕೋರ್ಟ್ನಿಂದಲೂ ಪೂರ್ತಿಯಾಗಿ ಬಗೆಹರಿಸೋಕೆ ಆಗದೆ ಇರೋ ಈ ಕಾವೇರಿ ವಿವಾದಕ್ಕೆ ಆಗಸ್ಟ್ 3ರ ಈ ಒಂದೇ ಒಂದು ಸಭೆಯಲ್ಲಿ ಮ್ಯಾಜಿಕ್ ತರಹ ಪರಿಹಾರ ಸಿಕ್ಬಿಡತ್ತಾ? ಹಾಗೆ ಹೇಳೋಕ್ಕಾಗಲ್ಲ. ಆದರೆ
ಕೋರ್ಟು ಗೀರ್ಟು ಅಂತ ಅಲಿದಾಡೋದಕ್ಕಿಂತ ಇಬ್ಬರು ನಾಯಕರು ಮುಖಾಮುಖಿ ಕುಳಿತು ಮಾತಾಡ್ತಿರೋದು ಇದೆಯಲ್ಲ, ದಿಸ್ ಈಸ್ ಅ ರಿಯಲಿ ಗ್ರೇಟ್ ಬಿಗಿನಿಂಗ್. ನಿಮ್ಗೇನನ್ಸುತ್ತೆ? ತಮಿಳುನಾಡು ಸರ್ಕಾರ ಮೇಕೆದಾಟು ಯೋಜನೆಗೆ ಒಪ್ಕೊಳ್ಬೋದಾ? ಈ ಸಂಕಷ್ಟ ಸೂತ್ರದಿಂದ ನಮ್ಮ ರಾಜ್ಯದ ರೈತರಿಗೆ ನ್ಯಾಯ ಸಿಗುತ್ತಾ? ನಿಮ್ಮ ಥಾಟ್ಸ್ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಆ್ಯಂಡ್ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ ನಮ್ಮ ವಾರ್ತೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.